ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಫಲಾನುಭವಿಗಳು ಬಹಳಷ್ಟು ದಿನ ಆಯಿತು 15ನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರಿ. ಸೊ ಕೊನೆಗೂ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು, ಜೊತೆಗೆ ಸಿದ್ದರಾಮಯ್ಯ ಸರ್ ಅವರು. ಸೊ ಹಾಗಾದರೆ ಈ ಒಂದು 15 ಹಾಗೂ 16ನೇ ಕಂತಿನ ಹಣ ದಿನ ಆದರೂ ಯಾವಾಗ ಬರುತ್ತೆ ಕೊನೆಯದಾಗಿ ಹೇಳಿಬಿಡಿ ಅಂತ ಬಹಳಷ್ಟು ಜನ ಕಮೆಂಟ್ ಆಗಿ ಕೇಳ್ತಾ ಇದ್ರು. ಯಾಕಂದರೆ ಈಗಾಗಲೇ 15ನೇ ಕಂತಿನ ಹಣ ಇಂದು ಬರುತ್ತೆ ನಾಳೆ ಬರುತ್ತೆ ಅಂತ ಕೇಳಿ ಬೇಜಾರಾಗಿಬಿಟ್ಟಿರ್ತೀರಿ. ಸೊ ಅದು ನಮಗೂ ಕೂಡ ಗೊತ್ತಿರುವಂತಹ ವಿಷಯ. ಯಾಕಂದರೆ ಅವ್ರು ಹೇಳಿರುವಂತಹ ಟೈಮ್ಗೆ ಹಾಕ್ತಾ ಇಲ್ಲ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 4 ದಿನಗಳಲ್ಲಿ ಹಾಕ್ತೀವಿ ಅಂತ ಹೇಳಿದ್ರು. ಆ ದಿನನೂ ಕೂಡ ಮುಂದೂಡಲಾಗಿತ್ತು. ಮತ್ತೆ ಈಗ ಈ ಒಂದು ವಾರ ಆಯಿತು, ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಹೀಗಾಗಿ ನಿಮಗೆ ಬೇಜಾರಂತರೂ ಖಂಡಿತವಾಗಿರುತ್ತೆ. ಸೊ ಹೀಗಾಗಿ ಈಗ ಕೊನೆಯದಾಗಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅದು ಏನು ಅನ್ನುವಂಥದ್ದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು 15 ಮತ್ತು 16ನೇ ಕಂತಿನ ಹಣ ಕೊನೆಯದಾಗಿ ಯಾವಾಗ ಬಿಡುಗಡೆ ಆಗ್ತಾ ಇದೆ, ಮೊದಲು ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಸೊ ಒಟ್ಟಾರೆ ಅಪ್ಡೇಟ್ಸ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಬಂದಿದೆ ಅನ್ನುವಂಥದ್ದನ್ನು ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಕೊಡುತ್ತಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟಾಗಿ ಟಾಪಿಕ್ಗೆ ಬಂದರೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ಸದ್ಯಕ್ಕೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಇನ್ನು 2 ದಿನಗಳಲ್ಲಿ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು. ಸುತ್ತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈಗ ನೋಡಿ, 4 ದಿನ ಆಯ್ತು ನಾನು ಹಣ ಹಾಕಿಲ್ಲ ಅಂತ ಹೇಳಿದ್ದಾರೆ. ಸೊ ಅದೇ ರೀತಿಯಾಗಿ ಈಗ ಆ ಹಣಕಾಸು ಇಲಾಖೆಯಿಂದ ಸುಮಾರು 2400 ಫಂಡ್ ರಿಲೀಸ್ ಆಗ್ತಾ ಇದೆ. ಸೆಟ್ಟು 2400 ಫಂಡ್ ಆದರೂ ರಿಲೀಸ್ ಆಗ್ತಾ ಇದೆ. ಒಂದು ಕಂತಿನ ಹಣ ಆದರೂ ಬಿಡುಗಡೆ ಆಗ್ತಾ ಇದೆ. ಈಗ ಸ್ವತಃ ನಿಮಗೆ 15ನೇ ಕಂತಿನ ಹಣ ಸದ್ಯಕ್ಕೆ ಬರ್ತದೆ. 16ನೇ ಕಂತಿನ ಹಣ ಈಗ ಸದ್ಯದಲ್ಲಿ ಬರೋದಿಲ್ಲ ವೀಕ್ಷಕರೇ. ಮೊದಲು 15ನೇ ಕಂತಿನ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆ. ಬಹಳಷ್ಟು ಜನ 15 ಮತ್ತು 16ನೇ ಕಂತಿನ ಎರಡೂ ಕೂಡಿಸಿ ಕೇಳ್ತಾ ಇದ್ರಿ. ಆ ರೀತಿ ಇಲ್ಲ, ಕೇವಲ 15ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇರುವಂಥದ್ದು. ಸೊ ಇದ್ರ ಜೊತೆಗೆ ನಿಮಗೆ ಸಾಕಷ್ಟು ಹೊಸ ರೂಲ್ಸ್ಗಳನ್ನು ಜಾರಿ ಮಾಡೋರಿದ್ದಾರೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಲ್ಲ, ಈ ಒಂದು ಜನವರಿ 1ರಿಂದ ಈ ಒಂದು LPG ಗ್ಯಾಸ್ ಸಿಲಿಂಡರ್ ಬಗ್ಗೆ ಆಗಿರಲಿ, ATM ಕಾರ್ಡ್ ಬಗ್ಗೆ ಆಗಿರಲಿ, ಆಧಾರ್ ಕಾರ್ಡ್ ಬಗ್ಗೆ ಆಗಿರಲಿ, ಪೆಟ್ರೋಲ್ಗಳ ಬಗ್ಗೆ ಆಗಿರಲಿ, ಗೌರ್ಮೆಂಟ್ ಸರ್ಕಾರಿ ನೌಕರಗಳ ಬಗ್ಗೆ ಆಗಿರಲಿ, ಸೊ ಇದ್ರ ಬಗ್ಗೆನೂ ಕೂಡ ನಾನು ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ ಮುಂದೆ. ಈ ಮೊದಲು ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಇಲ್ಲಿ ನೋಡಿ, 2000 ಪ್ಲಸ್ 2000 ಇದೇ ತಿಂಗಳಲ್ಲಿ ಬರುತ್ತೆ. ಆದರೆ 2000 ಮಾತ್ರ ಸದ್ಯಕ್ಕೆ ಬರುತ್ತೆ. ಈಗ 15ನೇ ಕಂತಿನ ಹಣ ಮಾತ್ರ ಸದ್ಯಕ್ಕೆ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಒಟ್ಟಿಗೆ ನಿಮಗೆ 4000 ಹಣ ಸದ್ಯದಲ್ಲಿ ಜಮಾ ಆಗೋದಿಲ್ಲ. 2000 ರೂಪಾಯಿ ಒಂದು ವಾರದಲ್ಲಿ ಬಂದರೆ ಇನ್ನೊಂದು ವಾರದಲ್ಲಿ ಮತ್ತೆ 2000 ರೂಪಾಯಿ ಬರುತ್ತೆ. ಈ ರೀತಿ ಹಣ ಜಮಾ ಆಗುತ್ತೆ. ಇಲ್ಲಿ ಸಿದ್ದರಾಮಯ್ಯನವರು ಕೂಡ ಸ್ವತಃ ಅಪ್ಡೇಟನ್ನು ಕೊಟ್ಟಿದ್ದರು. ಫಂಕ್ಷನ್ಗಳಿರ್ತಾವೆ ಸಾಕಷ್ಟು, ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಸೊ ಅಂಥದ್ರಲ್ಲಿ ಹೋಗಿ ಇವರು ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ಸದ್ಯಕ್ಕೆ ನಾವು ಡಿಲೇ ಮಾಡಿದ್ದೀವಿ, 1 ತಿಂಗಳದಂತರೂ ಡಿಲೇ ಆಗಿದೆ. ಆದರೆ ನಾವು ಒಂದೊಂದು ತಿಂಗಳಲ್ಲಿ ನಾವು 2 ಕಂತುಗಳನ್ನು ಹಾಕಿದ್ದೀವಲ್ಲ, ಸೊ ಮತ್ತೆ ಇದನ್ನು ಕೂಡ ಹಾಕ್ತೀವಿ ಬಿಡಿ, ಮತ್ತೆ ತಲೆ ಕೆಡಿಸ್ಕೊಳ್ತೀರಾ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಈಗ ಒಂದು ಗೃಹಲಕ್ಷ್ಮಿ ಯೋಜನೆಯ 15 ಮತ್ತು 16ನೇ ಕಂತಿನ ಹಣ ನಿಮಗೆ ಸದ್ಯದಲ್ಲಿ 2 ದಿನದಲ್ಲಿ ನಿಮಗೆ ಜಮಾ ಆಗುವಂಥದ್ದು. ಸೊ ಮೊದಲು ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನು ಬಹಳಷ್ಟು ಜನ ಈಗ ಮೊದಲು ಕೇಳಬೇಕು ಅನ್ಕೊಂಡಿರಿ. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಹೊಸ ರೂಲ್ಸ್ಗಳನ್ನು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಮಧ್ಯದಲ್ಲಿ ಈ ಒಂದು 21 ಜಿಲ್ಲೆಗಳನ್ನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ, LPG ಗ್ಯಾಸ್ ಸಿಲಿಂಡರ್ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಳೇಬೇಕಾಗಿರುತ್ತೆ. ಯಾಕಂದರೆ ಪ್ರತಿಯೊಬ್ಬರ ಮನೆಯಲ್ಲಿ LPG ಗ್ಯಾಸ್ ಸಿಲಿಂಡರ್ ಇರುವಂಥದ್ದು. ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರುವಂತಹ ಅಪ್ಡೇಟು ವೀಕ್ಷಕರೇ. LPG ಗ್ಯಾಸ್ ಸಬ್ಸಿಡಿ ರೂಪದಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು. ನಿಮಗೆ ಸಬ್ಸಿಡಿ ಕಡಿಮೆ ಬಡ್ಡಿ ದರದಲ್ಲಿ ಒಂದು ಕಡಿಮೆ ಹಣವನ್ನು ಕೊಟ್ಟು ನೀವು ಪಡ್ಕೊಳ್ಬೋದು LPG ಗ್ಯಾಸ್ ಸಿಲಿಂಡರನ್ನು. ಆದರೆ ಆಧಾರ್ ಕಾರ್ಡ್ನ ಒಂದು ಗ್ಯಾಸ್ ಸಿಲಿಂಡರ್ ಒಂದು ಪಾಸ್ಬುಕ್ ಒಂದು ಬುಕ್ ಇರುತ್ತಲ್ಲ, ಅದರ ಜೊತೆಗೆ ನೀವು ಜೋಡಣೆ ಮಾಡಿರಬೇಕಂತ ಹೇಳಿದ್ದಾರೆ. ಪ್ರತಿಯೊಬ್ಬ ಸಾರ್ವಜನಿಕರು ಆಧಾರ್ ಕಾರ್ಡನ್ನು ಒಂದು ಗ್ಯಾಸ್ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಆ ಒಂದು ಜೋಡಣೆ ಮಾಡಿದ್ರೆ ನೀವು ಸಬ್ಸಿಡಿ ಮುಖಾಂತರ ಈ ಒಂದು LPG ಗ್ಯಾಸನ್ನು ಪಡ್ಕೊಳ್ಬೋದು. ಸೊ ಎಲ್ಲರೂ ಅಲ್ಲ, ಇದು LPG ಗ್ಯಾಸನ್ನು ಹೊಂದಿರೋರಿಗಂತ LPG ವಿತ್ BPL ವಿತ್ LPG ಅಂತ ಇರುತ್ತೆ ನೋಡಿ. ನಿಮ್ಮ ಒಂದು ಆಹಾರ ಇಲಾಖೆ ವೆಬ್ಸೈಟ್ನಲ್ಲಿ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. BPL ವಿತ್ LPG ಅಂತ ಇರುತ್ತೆ. ಸೊ ಅಂಥವರಿಗೆ ಮಾತ್ರ ಇದು ಸಿಗೋಂಥದ್ದು. ಅದೇ ರೀತಿಯಾಗಿ ATM ಕಾರ್ಡ್ ಅಂತೂ ಪ್ರತಿಯೊಬ್ಬರ ಹತ್ರನೂ ಇರುತ್ತೆ ಇದು ಕೂಡ. ಹೀಗಾಗಿ ಪ್ರತಿಯೊಬ್ಬರು ಕೂಡ ನೋಡಲೇಬೇಕು ವೀಕ್ಷಕರೇ. ಪ್ರತಿಯೊಂದು ವಿಷಯವನ್ನು ತಿಳ್ಕೊಳ್ಳಿ. ಯಾಕಂದರೆ ಏನೇನು ಚೇಂಜ್ ಆಗ್ತಾ ಇದೆ, ಏನೇನು ನಿಮಗೆ ಅನುಕೂಲ ಆಗ್ತಾ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ATM ಕಾರ್ಡ್ಗೆ ಸಂಬಂಧಿಸಿದ ಬದಲಾವಣೆ. ಈಗ ನಿಮ್ಮ ಕಳೆದ ಮ್ಯಾಗ್ನೆಟಿಕ್ ATM ಕಾರ್ಡ್ಗಳು
ಕಾರ್ಯನಿರ್ವಹಿಸುತ್ತಿಲ್ಲ ಅಂತೆ. ಈಗ ನೋಡಿ, ಕಾರ್ಯನಿರ್ವಹಿಸುವುದಿಲ್ಲ ಅಂತ ಮ್ಯಾಗ್ನೆಟಿಕ್ ಕಾರ್ಡ್ಗಳು ಈಗ ಸದ್ಯಕ್ಕೆ ಇರುವಂಥದ್ದು ಮ್ಯಾಗ್ನೆಟಿಕ್ ಕಾರ್ಡ್ ಅಂತ ಕರೀತಾರೆ. ಸೊ ಅವು ಕಾರ್ಯನಿರ್ವಹಿಸುವುದಿಲ್ಲ ಅಂತೆ. ಜನವರಿ 1, 2025 ಚಿಪ್ ಆಧಾರಿತ ಡೆಬಿಟ್ ಕಾರ್ಡ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ನೀಡುವಂತೆ RBI ಎಲ್ಲ ಬ್ಯಾಂಕುಗಳಿಗೆ ನಿರ್ದೇಶನ ನೀಡಿದೆ ಅಂತೆ. RBI ಇದ್ದಿದ್ದು ಎಲ್ಲ ಬ್ಯಾಂಕುಗಳಿಗೆ ನಿರ್ದೇಶನ ನೀಡಿದೆ ಅಂತೆ. ಚಿಪ್ ಆಧಾರಿತ ಈ ಒಂದು ಕಾರ್ಡುಗಳನ್ನು ಕೊಡಿ ಅಂತ ಹೇಳ್ಬಿಟ್ಟು ಒಂದು ನಿರ್ದೇಶನ ನೀಡಿದೆ ಅಂತೆ. ಅದೇ ರೀತಿಯಾಗಿ ಆಧಾರ್ ಕಾರ್ಡ್ ನವೀಕರಣಕ್ಕೆ ಹೊಸ ನಿಯಮಗಳು ಬಂದಿರುವಂಥದ್ದು. ಇಲ್ಲಿ ಕೇಳಿ ಕರೆಕ್ಟಾಗಿ, ಆಧಾರ್ ಕಾರ್ಡ್ ನವೀಕರಣಕ್ಕೆ ಹೊಸ ನಿಯಮಗಳು ಏನು ಬಂದಿದಾವಂತ ಹೇಳೋದಾದರೆ, ಆಧಾರ್ ಕಾರ್ಡ್ ಪರಿಷ್ಕೃತ ಪರಿಶೀಲನೆ ಕಡ್ಡಾಯವೆಂದು UIDAI ನಿರ್ಧರಿಸಿದೆ. ನಕಲಿ ಗುರುತುಗಳನ್ನು ತಡೆಗಟ್ಟಿ ಮತ್ತು ಡಾಟಾಬೇಸನ್ನು ನವೀಕರಿಸುವ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಈಗಾಗಲೇ ಬಹಳಷ್ಟು ಜನರು ಡೇಟ್ ಆಫ್ ಬರ್ತ್ಗಳನ್ನು ಸುಮ್ಮನೆ ಚೇಂಜ್ ಮಾಡೋದಾಗಿರಲಿ, ಹೆಸರುಗಳನ್ನು ಚೇಂಜ್ ಮಾಡೋದಾಗಿರಲಿ, ಡೇಟ್ ಆಫ್ ಬರ್ತ್ಗಳನ್ನು ಚೇಂಜ್ ಮಾಡಿಬಿಟ್ಟು ಅಂದರೆ ಈಗ ಒಂದು ಯಾವುದೇ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಇವ್ರದ್ದು ಏಜ್ ಮುಗಿದಿರತ್ತೆ, ಆದರೂ ಸಹಿತ ವಾಪಸ್ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಕೊಂಡು ಮತ್ತೆ ಅದಕ್ಕೆ ಅರ್ಜಿಯನ್ನು ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಜನರು. ಹೀಗಾಗಿ ಅಂಥದ್ದನ್ನು ತಡೆಗಟ್ಟಲಿಕ್ಕೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಇಲ್ಲಿ ನೋಡಿ, ಸಾಧ್ಯತೆ ಇದು ನೋಡಿ, ಪೆಟ್ರೋಲ್ ಬೆಲೆ ಏರುವಂತಹ ಸಾಧ್ಯತೆ ಇದೆ ಅಂತೆ. ಇಲ್ಲಿ ಏನು ಬದಲಾವಣೆ ಅಪ್ಪ ಅಂದರೆ, ಪೆಟ್ರೋಲ್ ಬೆಲೆ ಏರುತ್ತದೆ. ಯಾಕೆ ಅಂದರೆ ಇದರಿಂದ ಈ ಒಂದು ಎಲೆಕ್ಟ್ರಿಕಲ್ ವಾಹನಗಳಿದಾವಲ್ಲ, ಬೈಕ್ಗಳು, ಸೊ ಇದಕ್ಕೆ ಉತ್ತೇಜನ ನೀಡುವಂತೆ, ಅಂದರೆ ಇದಕ್ಕೆ ಎಲೆಕ್ಟ್ರಿಕಲ್ ವಾಹನಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿಬಿಟ್ಟು ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳನ್ನು ಏರಿಕೆ ಮಾಡ್ತಾ ಇರುವಂಥದ್ದಂತೆ. ಸೊ ನೋಡೋಣ, ವೇಟ್ ಮಾಡಿ ಏರಿಕೆ ಆಗತ್ತಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು. ನೆಕ್ಸ್ಟ್ ಇಲ್ಲಿ ನೋಡಿ, ಸರ್ಕಾರಿ ನೌಕರರಿಗೆ ಆದಾಯ ಹೆಚ್ಚಳವಾಗುವಂಥದ್ದು ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸರ್ಕಾರಿ ನೌಕರರಿಗೆ ಈ ಒಂದು ಆದಾಯ ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನಂತರ ನಿವೃತ್ತಿ ನಂತರ ನೀವು ಏನು ಮಾಡ್ತೀರಿ, ಪೋಸ್ಟ್ ಆಫೀಸ್ಗಳಲ್ಲಿ ಹೋಗಿ ಪಿಂಚಣಿಗಳನ್ನು ಪಡಿತಾ ಇರ್ತೀರಿ. ಸೊ ಇದುವರೆಗೂ ಕೂಡ ಸಾಕಷ್ಟು ಮೊದಲು ಏನು ರಿಟೈರ್ಡ್ ಆಗಿರ್ತಾರಲ್ಲ ಅವರು ಎಲ್ಲ ಪಿಂಚಣಿ ಪೋಸ್ಟ್ ಆಫೀಸ್ಗಳಲ್ಲಿ ಪಡಿತಾ ಇರ್ತೀರಿ. ಸೊ ಹೀಗಾಗಿ ಈಗ ಅದನ್ನು ಡಿಜಿಟಲೀಕರಣಗೊಳಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಎಲ್ಲ ರೀತಿಯ ಪ್ರಕ್ರಿಯೆಗಳು ಆನ್ಲೈನ್ ಮುಖಾಂತರ ನಡೀತಾ ಇರುವಂಥದ್ದು, ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಬಂದು ತಲುಪ್ತಾ ಇರುವಂಥದ್ದು. ಸೊ ಇಂತಹ ಒಂದು ಕೆಲಸ ನಡೀತಾ ಇರುವಂಥದ್ದು ಸರ್ಕಾರದ ಒಂದು, ಅಂದರೆ ಆದಷ್ಟು ಸರ್ಕಾರ ಆಗಿರಲಿ ಜನರಾಗಿರಲಿ ಡಿಜಿಟಲೀಕರಣಕ್ಕೆ ಅಡಾಪ್ಟ್ ಆಗ್ತಾ ಇರುವಂಥದ್ದು. ಸೊ ಅದಕ್ಕೆ ಈ ಒಂದು ರೂಲ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ನಿ. ಸೊ ಏನೇನು ನಿಮಗೆ ಅರ್ಥ ಆಗಿದೆ ನೋಡಿ, ಏನೇನು ಕನ್ಫ್ಯೂಸ್ ಆಗಿದೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಮೆಸೇಜ್ ಮಾಡಿ, ಸಪ್ರೇಟಾಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇರ್ತೀನಿ, ಕ್ಲಾರಿಟಿ ಕೊಡ್ತೀನಿ. ಈಗ ನೋಡಿ, 21 ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ಯಾವ ಜಿಲ್ಲೆಗಳಿದ್ದಾವೆ ಅನ್ನುವಂಥದ್ದನ್ನು ನೋಡೋಣ. ವೀಕ್ಷಕರೇ, ಈ ಒಂದು ಧಾರವಾಡ ಆಗಿರಲಿ, ಯಾದಗಿರಿ ಆಗಿರಲಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಮೈಸೂರು, ವಿಜಯಪುರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ, ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ. ಅಲ್ಲಿ ಇನ್ ಕೇಸ್ ನಿಮಗೆ ಜಮಾ ಆಗದೇ ಇರ್ಬೋದು, ಹೀಗೆ ಕೂಡ ಆಗ್ಬೋದು. ಯಾಕಂದರೆ 1,00,000 ಫಲಾನುಭವಿಗಳಿದ್ದಾರೆ ಅಂತ ಅಂದ್ಕೊಳ್ಳಿ, ಅದರಲ್ಲಿ ಒಂದು 15ರಿಂದ 20,000 ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ಮತ್ತು 2-3 ಜಿಲ್ಲೆಗಳನ್ನು ತೆಗೆದುಕೊಳ್ತಾರೆ, ಅದರಲ್ಲಿ ಕೂಡ 15ರಿಂದ 20,000 ಫಲಾನುಭವಿಗಳಿಗೆ ಜಮಾ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಹಂತವಾಗಿ ಹಣ ಜಮಾ ಆಗ್ತಾ ಹೋಗುತ್ತೆ ಹೊರತು ಖಂಡಿತ ನಿಮಗೆ ಒಟ್ಟೊಟ್ಟಿಗೆ ಹಣ ಜಮಾ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಆ ರೀತಿ ಪ್ರೊಸೆಸಿಂಗ್ ಎಲ್ಲ ಇದುವರೆಗೂ ಕೂಡ ನೀವು ಕೂಡ ಕಂಡಿಲ್ಲ ಆ ರೀತಿ. ಯಾಕಂದರೆ ಒಂದೇ ದಿನದಲ್ಲಿ 2 ದಿನದಲ್ಲಿ ಆಲ್ಮೋಸ್ಟ್ ಕಂತುಗಳನ್ನು ಕ್ಲಿಯರ್ ಮಾಡೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸಿಂಗ್ ಇಲ್ಲ. ಒಂದು ವಾರ ಅಥವಾ ಏನು ಇಲ್ಲಪ್ಪ ಅಂದರೂ ಮಿನಿಮಮ್ ಒಂದು ವಾರ ಆದರೂ ಟೈಮ್ ಬೇಕು ಅವರಿಗೆ. ಸೊ ಅದಕ್ಕೋಸ್ಕರ ಒಂದು 15 ದಿನದವರೆಗೂ ಕೂಡ ಟೈಮ್ ತೊಗೊಳ್ತಾರೆ ಮ್ಯಾಕ್ಸಿಮಮ್ಮು. ಸೊ ಅಷ್ಟರೊಳಗೆ ನಿಮಗೆ ಖಾತೆಗೆ ಹಣ ಜಮಾ ಮಾಡಿರ್ತಾರೆ. ಇಷ್ಟು ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಆದರೆ, ಅರ್ಥ ಆಗಿದ್ರೆ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.